ಇದು ರಸ್ತೆ ಭಾನುವಾರ ಬಂದ್ರೆ ಟ್ರಾಫಿಕ್ ಜಾಮ್ ಕಿಲೋಮೀಟರ್ ಗಟ್ಟಲೆ. ನಾವು ಸಾಕಷ್ಟು ಸತಿ ಇದಕ್ಕೋಸ್ಕರ ಬೀದಿಲಿ ನಿಂತ್ಕೊಂಡು ಧರಣಿನೂ ಮಾಡ್ದೋ, ಪ್ರತಿಭಟನೆ ಮಾಡ್ದೋ, ಶಾಸಕರಿಗೂ ಹೇಳ್ದೋ. ಗೊತ್ತಿಲ್ಲ ಶಾಸಕರಿಗೆ ಅದನ್ನ ಮನ್ಸ್ಕೋಗಿದೆಯೋ ಇಲ್ವೋ. ಬಟ್ ಆದರೆ ಏನಂದ್ರೆ ಏನು ವ್ಯವಸ್ಥೆ ಆಗಿದೆ ಅಂದ್ರೆ ಈ ಬಾಲಕೃಷ್ಣ ಅವ್ರು ಬೇರೆ ಮಂತ್ರಿಗಳು ಬೇರೆ ಆಗಿದ್ದಾರೆ, ಅವರು ಇದೇ ರೋಡಲ್ಲಿ ಓಡಾಡ್ತಾ ಇರ್ತಾರೆ. ಈ ಒಂದು ಕೇಶಿಪ್ ಅನ್ನೋದು ಏನಿದೆಯಲ್ಲ, ಇದು ದೊಡ್ಡ ಡಬಾಂಗುಸಿ ಸಂಸ್ಥೆ. ಇದು ಈ ಸಂಸ್ಥೆಯಲ್ಲಿ ಮಾಡಿರೋಂಥ ರೋಡಿನ ವ್ಯವಸ್ಥೆ ಐತಲ್ಲ, ಸುಮಾರು 10 ವರ್ಷ ಸಿದ್ದರಾಮಯ್ಯ ಅವರು ಹಿಂದೆ ಮಂತ್ರಿಗಳಾಗಿದ್ದಂಥ ಕಾಲ, ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಮಾಡಿ ಈ ಸತಿ ಮುಖ್ಯಮಂತ್ರಿ ಆಗಿ ಅಡಿಕಿಳಿದು ಈಗ ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಆದರೂ ಕೂಡ ಈ ಕೇಶಿಪ್ ಅನ್ನೋ ಒಂದು ಡಬಾಂಗುಸಿ ಸಂಸ್ಥೆ ಕೊಟ್ಟು ಅವ್ರು ಯಾರ ಮಾತು ಕೇಳ್ತಾ ಇಲ್ಲ ಅಂತ ನನ್ಗೆ ಬಂದಿರೋ ಮಾಹಿತಿ ಪ್ರಕಾರ. ನಾನು ನಮ್ಮ ಸ್ಥಳೀಯವಾಗಿರೋಂಥ ಲೀಡರ್ಗಳಿಗೂ ಹೇಳಿದ್ದೀನಿ. ಈಗ ನೋಡಿ, ಸೋಮಶೇಖರ್ ಸರ್ ಅವರು ಮೊನ್ನೆ ನಾಳೆ ಭಾನುವಾರ ಏನೋ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದರಲ್ಲಿ ಯಾವ್ದು ಗರ್ಭಿಣಿಯರದ್ದು ಒಂದು ಸೀಮಂತ ಕಾರ್ಯಕ್ರಮ ಅಂತ. ಈಗ ಗರ್ಭಿಣಿ ಹೆಣ್ಮಕ್ಳುಗಳು ಸೀಮಂತ ಕಾರ್ಯಕ್ರಮಕ್ಕೆ ಇಲ್ಲಿಂದ ಅಲ್ಲಿ 1 ಕಿಲೋಮೀಟರ್ ಹೋದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅಷ್ಟು ಟ್ರಾಫಿಕ್ಕು ಅಷ್ಟು ಕೆಟ್ಟ ಕೂತಿದೆ ನಮ್ಮಲ್ಲಿ 1 ಕಿಲೋಮೀಟರ್ಗೆ. ದಯವಿಟ್ಟು ನಾನು ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ಆದಷ್ಟು ಬೇಗ ಈ ಒಂದು ರೋಡ್ಗೆ ಅಟ್ಲೀಸ್ಟ್ ಟಾರಾಕ್ಸ್ ಕ್ಲಿಯರ್ ಅನ್ನ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಶಾಸಕರಲ್ಲಿ ಮನವಿ ಮಾಡ್ತೀನಿ. ಈ ವ್ಯವಸ್ಥೆಗಳಲ್ಲಿ ಶಾಸಕರ ಮತ್ತೆ ಮಂತ್ರಿಗಳಾದಂಥ ಬಾಲಕೃಷ್ಣ ಸರ್ಗೂ ನಾನು ಇದನ್ನ ಹೇಳ್ತೀನಿ. ಯಾಕಂದ್ರೆ ಬಾಲಣ್ಣವರು ತುಂಬಾ ಫಸ್ಟ್ ಟೈಮ್ ಅವ್ರಿಗೆ ಮಂತ್ರಿಗಿರಿ ಸಿಕ್ಕಿದೆ. ಈ ಮಾಗಡಿ ರೋಡಲ್ಲಿ ಅಟ್ಲೀಸ್ಟ್ ಈ ಕೇಶಿಪ್ ಅವ್ರದ್ದು ಈ ಕಾಟನ ಆದಷ್ಟು ಬೇಗ ಮುಕ್ತಿಗೊಳಿಸಿ ಜನಗಳಿಗೆ ಸರಾಗವಾಗಿ ಓಡಾಡ್ಲಿಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿ ಬಾಲಣ್ಣವ್ರಿಗೂ ನಾನು ಈ ಮೂಲಕವಾಗಿ ಕೇಳ್ಕೊಳ್ತೀನಿ, ನಿಮ್ಮ ಜನಶಕ್ತಿ ವಾಹಿನಿ ಪರವಾಗಿ. ದಯಮಾಡಿ ಈ ಕೆಲಸನ ಆದಷ್ಟು ಬೇಗ ಆಗಲಿ. ಮತ್ತೆ ಎಸ್ಪೆಷಲಿ ನಮ್ಮ ಕ್ಷೇತ್ರದ ಶಾಸಕರಿಗೆ ಇದ್ರ ಬಗ್ಗೆ ಗಮನ ಹರಿಸಿ ನೀವು ಆದಷ್ಟು ಬೇಗ. ಯಾಕೆಂದ್ರೆ ಇದು ಸುಮಾರು ದಿನದಿಂದ ನೆನೆಗುದ್ದಿ ಬಿದ್ದೈತೆ. ಈ ಕೆಲಸ ಏನು ದೊಡ್ಡದಲ್ಲ. ಅಟ್ಲೀಸ್ಟ್ ಏನು ಕೆಲಸ ಗೊತ್ತಾಯ್ತಿದೆ, ಮೆಟ್ರೋ ಬರ್ತದೆ ಅಂತಾರೆ, ಫ್ಲೈಓವರ್ ಬರ್ತದೆ ಅಂತಾರೆ, ಏನಾನ ಬಂದ್ಕೊಂಡು ಹೋಗ್ಲಿ, ಜನಗಳು ಓಡಾಡ್ಲಿಕ್ಕೆ ಅಟ್ಲೀಸ್ಟ್ ಸುಗಮವಾಗಿ ಸಂಚಾರ ಆಗ್ಲಿಕ್ಕೆ. ಭಾನುವಾರ ಬಂತು ಅಂತಂದ್ರೆ ಇಲ್ಲಿಂದ 1 ಕಿಲೋಮೀಟರ್ ದಾಟೋ ಅಷ್ಟೊತ್ತಿಗೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಬಂದವರೆಲ್ಲನೂ ನಿಮ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರ್ಲಿ ಮಾಹಿತಿ, ಯಾಕೆಂದ್ರೆ ನಿಮ್ಮವ್ರು ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಇದನ್ನ ನೇರವಾಗಿ ಹೇಳ್ತಾ ಇದ್ದೀನಿ. ಅದರಿಂದ ದಯಮಾಡಿ ಆದಷ್ಟು ಬೇಗ ಈ ಕೆಲಸ ಮುಗಿಸ್ಕೊಡ್ಲಿಕ್ಕೆ ಅವ್ರು ಕರೆದಿ ಅಧಿಕಾರಿಗಳನ್ನ ಇನ್ನೊಂದು 15-20 ದಿನದೊಳಗಡೆ ಇದಕ್ಕೆ ಟಾರ್ ಹಾಕ್ಸೋ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಂತ ನಾನು ಅವ್ರನ್ನ ಮನವಿ ಮಾಡ್ತೀನಿ.